ಎಸ್, ಇಂಡಸ್ಟ್ರಿಯಲ್ಲಿ ಕೋಣ ಬರ್ತಾ ಇದೆ. ಕೋಣ ಅಂತ ಹೇಳಿದ್ರೆ ಕೋಣನೇ ಅಲ್ಲ, ಕೋಣ ಸಿನಿಮಾ ಬರ್ತಿದೆ. ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅವ್ರನ್ನೆಲ್ಲರೂ ಮಾತಾಡ್ಸೈತೆ, ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಲೇಬೇಕು. ಇವ್ರು ತುಂಬ ಬೇಕಾದರು, ಆದರೆ ಇವರಿಬ್ಬರು ತುಂಬ ಹಿಂಗಿರ್ತಾರೆ. ಆದರೆ ನಾನು ಅವ್ರ ಮಧ್ಯದಲ್ಲಿ ಕೂತಿದ್ದೀನಿ, ಏನು ಅನಿಸುತ್ತೋ ಗೊತ್ತಿಲ್ಲ. ಬಟ್ ಕೇಳೋಣ, ಏನೋ ಬೇರೆ ನನ್ನ ಗುರಾಯಿಸ್ತಿದ್ದಾರೆ, ಹೊಡೆಯೋ ಲೆವೆಲಲ್ಲಿದ್ದಾರೆ ಅವರು. ಬೇರೆ ಯಾರು ಅಲ್ಲ, ಸುಷ್ಮಿತಾ ಅವರು. ಏನಾದರೂ ಹೊಡ್ಸ್ಕೊಳೋ ಸೀನಲ್ಲಿ ಇದ್ದೀನ ನಾನು? ನಮ್ಮಿಬ್ರು ಮಧ್ಯೆ ಯಾರನ್ನೂ ಬಿಟ್ಟಿಲ್ಲ ಇದುವರೆಗೂ. ಬಿಟ್ಟಿದ್ದೀರೇನ್ರಿ? ಬಿಟ್ಟಿದ್ದೀನಿ ಇವ್ರನ್ನ ಅಷ್ಟೇ ತಾನೆ. ಇರಲಿ, ಪರವಾಗಿಲ್ಲ. ಈ ಥರ ನೀವುಗಳು ಬರಬೇಕು, ಅವಾಗ ನಾವಿಬ್ರು ಇನ್ನೂ ಜಾಸ್ತಿ ಒಂದಾಗಬೇಕು. ಒಂದು ಮಾಡಿಬಿಡೋಣಪ್ಪ, ನಾನು ದೂರ ದೂರ ಮಾಡಲ್ಲ. ಪರವಾಗಿಲ್ಲ, ಒಂದು 5 ನಿಮಿಷ ಇರಿ, ಬಿಟ್ಬಿಡಿ. ಇಂಥವರು ಇರ್ತಾರ ನೋಡಿ, ಪಾಸಿಟಿವ್ ಆಗಿ ತಗೊಳ್ತಾರೆ. ಹಾಂ, ಐ ಆಮ್ ವೆರಿ ಪಾಸಿಟಿವ್. ನನಗೆ ಪಾಸಿಟಿವ್ ಬಂದಿತ್ತು ಅವಾಗ, ಅದಕ್ಕೆ ಪಾಸಿಟಿವ್ ಅವತ್ತಿಂದ. ಕೊರೋನಾ ಟೈಮಲ್ಲಿ ಪಾಸಿಟಿವ್ ಬಂದಿದ್ದಕ್ಕೆ ಅಕ್ಕ ಪಾಸಿಟಿವ್ ಆಗಿದಾರಲ್ವಾ? ನನ್ನ ಬ್ಲಡ್ಡಲ್ಲೇ ಇದೆ ಬಿ ಪಾಸಿಟಿವ್. ಸೊ ಈಗ ನೀವಿಬ್ರು ಸಿನಿಮಾದಲ್ಲಿ ಬೇರೆ ಬೇರೆ ಅಂತೆ, ಹೌದಾ? ಅಲ್ಲ, ಅವ್ರನ್ನ ಮಾತಾಡ್ತೀನಿ, ಆದರೆ ನಿಮ್ಮಿಬ್ರು ಬೇರೆ ಬೇರೆ ಅಂತ, ಹೌದಾ? ಹೌದು. ಈ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಲೇಡಿ ಕ್ಯಾರೆಕ್ಟರ್, ನನ್ನ ಜೆಂಟ್ಸ್ ಕ್ಯಾರೆಕ್ಟರ್. ಅಲ್ಲ, ಗಂಡ ಹೆಣ್ಸಿನೇ ಬೇರೆ ಬೇರೆ ಅಂತ, ಹೌದಾ? ಹೌದು. ಮನೇಲಿ ಗಂಡ ಹೆಂಡತಿ, ಸಿನಿಮಾದಲ್ಲಿ ಲವರ್ಸ್. ಅವಳಿಗೆ ಒಂದು ಸೈಡ್ ಲವ್, ನನಗೊಂದು ಸೈಡ್ ಲವ್. ಓಕೆ, ಇವರಿಗೆ ಈ ಲವ್, ಅವರಿಗೆ ಆ ಲವ್. ಟ್ರಯಾಂಗಲ್ ಲವ್ ಸ್ಟೋರಿ. ನಾನು ಒಬ್ಬರನ್ನ ಲವ್ ಮಾಡ್ತಿರ್ತೀನಿ, ಇವ್ರು ನನ್ನನ್ನು ಲವ್ ಮಾಡ್ತಿರ್ತಾರೆ. ನಮ್ಮ 3 ಜನ ನೋಡ್ಕೊಂಡು ನಮ್ಮ ಜನ ನಮ್ಮನ್ನು ಲವ್ ಮಾಡ್ತಿರ್ತಾರೆ. ವೆರಿ ಸೂಪರ್ ಅಲ್ಲ? ಹೌದು. ಸೊ ನಿಮ್ಗೆ ಯಾರು ಲವರ್ಸ್ ಸಿಕ್ಕಿಲ್ವಾ? ಪೇರು ಸಿಕ್ಕಿದ್ರು, ಸಿನಿಮಾಲಿ ಸಿಕ್ಕಿಲ್ಲ. ರಿಯಲ್ ಲೈಫಲ್ಲಿ? ರಿಯಲ್ ಲೈಫಲ್ಲಿ ಯೋಚನೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ. ನೀನೇನು ಯೋಚನೆ ಮಾಡೋದು, ಅವ್ರು ಯೋಚನೆ ಮಾಡಬೇಕು. ಸೊ ಯಾವ ಥರ ಪೇರ್ ಬೇಕು? ಅಲ್ಲ, ಸಾರಿ, ಪೇರೇ ಬರುತ್ತೆ ನೋಡಿ, ಹುಡುಗಿ ಬೇಕು ಅಂತ. ಯಾವ ಥರ ಹುಡುಗಿ ಬೇಕು ಅಷ್ಟೇ. ಅವನು ಹೆಂಗೆ ಅಂದರೆ, ಈಗ ಸದ್ಯಕ್ಕೆ ಒಂದು ಹುಡುಗಿ ಇದ್ರೆ ಸಾಕು. ಬೇಕಾದ್ರೆ ನಮ್ಮ ಇದು ನಮ್ಮ ನಾಯಿಗೆ ಸೀರೆ ಉಡಿಸ್ಬಿಟ್ರೆ ಹುಡುಗಿ ಹಂಗಿಲ್ಲ. ಒಂದು ಹುಡುಗಿ ಬೇಕು ಅವನಿಗೆ. ದಯವಿಟ್ಟು ಒಳ್ಳೆ ಹುಡುಗ ಕೇಳ್ಕೊತಾ ಇದೀವಿ, ಒಂದು ಹುಡುಗಿ ಇದ್ದರೆ ಲವ್ ಮಾಡಿ. ಒಳ್ಳೆ ಮನಸ್ಸಿದೆ, ಅವನು ಒಂಥರ ಅಲಸ್ನೇನಿದ್ದಂಗೆ. ಮೇಲ್ಗಡೆ ಮಾತ್ರ ಹೊರಟೋಡ್ ಥರ ಕಾಣಿಸ್ತಾರೆ, ಒಳಗಡೆ ಸ್ವೀಟ್ ಜಾಸ್ತಿ. ಮದುವೆ ಯಾವಾಗ ಹಂಗಾರೆ ಹುಡುಗಿ ಆದರೆ? ಹಾಂ, ಅದ್ರ ಒಪ್ಕೊಂಡ್ಮೇಲೆ ಹಾಗೆ ಆಗತ್ತಲ್ಲ. ಆ ಹುಡುಗಿ ಹಿಂಗೆ ಒಪ್ಕೊತಿದ್ದಂಗೆ ಈ ಕಡೆ ತಲೆ ಹಿಡ್ಕೊಂಡು ಕಟ್ಬಿಡ್ತಾನೆ. ಹಿಂಗೆ ಇಟ್ಕೊಂಡು ಓಡಾಡ್ತಾ ಇರ್ತೀನಿ. ಜೇಬಲ್ ತಾಳಿ ಇಟ್ಕೊಂಡು ಓಡಾಡ್ತಿದ್ದಾರೆ. ಸೊ ಇಲ್ಲ ಮಾಡಿ ಗೊತ್ತಿಲ್ವಾ, ಅವ್ರು ಆಗ್ತಾ ಇದಾರೆ ರೀಸೆಂಟ್. ಕರೀತಾರೆ. ಮಿಸ್ ಆಗೋಯ್ತು. ಸೊ ಸಿನಿಮಾ ಹೇಗಿದೆ, ಕೋಣ ಸಿನಿಮಾ? ಸೊ ಕೋಣ ಸಿನಿಮಾದಲ್ಲೂ ಕೂಡ ಹ್ಯೂಮರಿಸ್ ಇದೆ ನಿಮ್ದೆಲ್ಲರದು ಅಂತ ಕೇಳಿದೆ. ಸೊ ಹೇಗಿದೆ? ತುಂಬ ಚೆನ್ನಾಗಿದೆ. ನಮ್ಮದು ಒಂದು ಗ್ಯಾಂಗ್ ಇದೆ, ವಿಜಯ್ ಚಂಡೂರ್ ಸರ್ರು, ಮತ್ತು ನಮ್ಮ ರಾಘು ಸರ್ರು, ಇವನು ಕಾರ್ತಿಕ್, ಆಮೇಲೆ ಸುಷ್ಮಿತಾ, ಪಾವಗಡ ಮಂಜು, ತುಕಾಲಿ ಸಂತು, ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಟ್ರೂಪು. ಬರೀ ಅದು ಕಾಮಿಡಿ ಜಾನರೇ ಹೋಗ್ತಾ ಇರುತ್ತೆ, ಅದು ಪೂರ ಒಂದು ಟೀಮು. ಇನ್ನೊಂದು ಆಲ್ಮೋಸ್ಟ್ ಅಲ್ಲೂ ವಿಲನ್ ಟೀಮ್ ಬಂದು ಬಿಗ್ ಬಾಸ್ ಟೀಮು ಹೋಗ್ತಾ ಇರುತ್ತೆ. ಬಟ್ ಅಂದರೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ಲೇ ಆಗಿರೋದ್ರೆ ಒಂದು ಹ್ಯೂಮರಸ್ಸು. ಅಲ್ಲಿ ಸ್ಕ್ರಿಪ್ಟ್ಗಿಂತ ಜಾಸ್ತಿ ಇಷ್ಟು ಜನ ಒಟ್ಟಿಗೆ ಸೇರಿದಾಗ ಒಂದಷ್ಟು ಇಂಪ್ರೂವೈಸೇಷನ್ಗಳು ಸ್ಕ್ರಿಪ್ಟ್ಗಿಂತ ಜಾಸ್ತಿ ಇಂಪ್ರೂವೈಸೇಷನ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ತೊಂದರೆ ಮಾಡ್ತಾ ಇದ್ದಿದ್ದು ಒಬ್ಬರೇ ರಾಜ್ಯ ಪ್ರಶಸ್ತಿ ವಿಜೇತರು. ಇದೇ ಡೈಲಾಗ್ ಹೊಡಿಬೇಕು, ಇದೇ ಡೈಲಾಗ್. ಅವ್ರು ನಮ್ಮ ಫ್ರೆಂಡ್ ಒಬ್ಬರು ಇದ್ರು, ಅವ್ರು ಯಾವಾಗಲೂ ಬಂದು ಇಲ್ಲ ಇದನ್ನ ಹೇಳಿ ಅಂತ ಹೇಳೋರು. ಇಲ್ಲ ಇದಕ್ಕಿಂತ ಇನ್ನೊಂದು ಯಾವುದೋ ಇವನು ಹಾಕಿರೋ ಡೈಲಾಗ್ ಚೆನ್ನಾಗಿದೆ ಅಂತ ಈ ಥರ ಇಂಪ್ರೂವೈಸೇಷನ್ ಮಾಡ್ಕೊಂಡು ಪ್ರತಿಯೊಬ್ಬರು ಒಬ್ರಿಗೊಬ್ರು, ಈಗ ಅವ್ರ ಡೈಲಾಗ್ ನಾವು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದು, ನನ್ನ ಡೈಲಾಗ್ ಇವರು ಇಂಪ್ರೂವೈಸೇಷನ್ ಮಾಡೋದು, ಈ ಥರ ಎಲ್ಲ ಸೇರಿ ಒಂದು ಅದ್ಭುತವಾಗಿ ನಮ್ಮ ಪೋಷನ್ ಸಖತ್ತಾಗಿ ಆಗಿದೆ. ಟೋಟಲ್ ಸಿನಿಮಾ ಅಂತ ಬಂದಾಗ ಕೋಣನೇ ಇಂಪಾರ್ಟೆಂಟು ಅದಕ್ಕೆ ಸಿನಿಮಾಗೆ. ಅದ್ರ ಜೊತೆಗೆ ನಮ್ಮ ಅದೃಷ್ಟ ಏನು ಅಂತಂದರೆ ನಾವುಗಳು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು, ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ನಾನೇನು ಮರ್ತು ಬಿಡ್ತಾ ಇದ್ದೀನ, ನಾನು ಹೆಸರುಗಳನ್ನ ಎಲ್ಲ ಎತ್ಬಿಡ್ತಾ ಇದೆಯಾ? ಅಲ್ಲೂ ಅಷ್ಟೇ ಅವತ್ತು ನೆನ್ಪಿಟ್ಕೊಂಡ್ಬಿಟ್ಟು. ಅವನು ಹೆಂಗ್ ಗೊತ್ತಾ, ಅವ್ರಿಗೆ ಎಲ್ಲರ ಹೆಸರು ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ಇವಾಗ ನಾನು ಶಿಲ್ಪ ಅಂತ ನಾನು ಅಂತೀನಿ ಅಲ್ವಾ, ಶಿಲ್ಪ ಮುಂದಿನ ಹೆಸರು ಇರುತ್ತೆ ಅದು ಗೊತ್ತಿರುತ್ತೆ ಅವ್ನಿಗೆ. ಅದಕ್ಕೆ ಪೂರ್ತಿ ಹೆಸರು ನೆನ್ಪಿಟ್ಕೊತಾನೆ. ಅದಕ್ಕೆ ನಮ್ಗೆ ಯಾವಾಗಲೂ ನಾಪಸ್ ಕೋಮಲ್ ಸರ್ ಅಂತ, ತನಿಷಾ ಅವರೆಲ್ಲ ನೆನ್ಪಿರ್ತಾರೆ ಕೊಡು ಅಂದರೆ ಇಲ್ಲ ಹೇಳಿ ಅಂತ ಹೇಳಿಸ್ತಾನೆ. ನನ್ನ ಹೆಸರೇನು? ಫುಲ್ ಹೆಸರು ದೀಪನ ಏನು ಗೊತ್ತಿಲ್ಲ, ಪಾಪ ಶಾಪ ಆಗ್ತಾರೆ. ಗೊತ್ತಿಲ್ಲ, ನೀವು ಹೇಳಿಲ್ವಲ್ಲ. ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೋತಾರೆ. ಅಂದರೆ ಕೇಳಿಸ್ಕೊಂಡ್ರಾ ನೀವು ನನಗೆ ಹೆಸರು ಹೇಳಿಲ್ಲ ಅಂತ ಹೇಳೋದ? ನೀವು ಹೇಳಿ. ನನ್ನ ಹೆಸರು ಶಿಲ್ಪಗೌಡ ಅಂತ. ಈಗ ನೆನಪಿಲ್ಲ, ಎದೆಯಲ್ಲೇ ಹಚ್ಚಿ ಹಾಕಿಸ್ಕತ್ತೆ ನಾನು. ಇಲ್ಲ, ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿತ್ತು. ಆ್ಯಕ್ಚುಲಿ ನಮಗೆ ತುಂಬ ಹೆಲ್ಪ್ ಆಯಿತು.
ತುಂಬ ಸಿನಿಮಾಗಳಲ್ಲಿ ಸರ್ದು ಟೈಮಿಂಗ್ಸ್ ನಂಗೆ ಸಖತ್ ಇಷ್ಟ. ದತ್ತ ಸಿನಿಮಾ, ಆಪ್ತಮಿತ್ರ ಸಿನಿಮಾ, ಸುಮಾರು ಸಿನಿಮಾಗಳಲ್ಲಿ ಸರ್ದು ಟೈಮಿಂಗ್ಸ್ ಸಕ್ಕತ್ತಾಗಿದೆ. ಅವ್ರ ಕಾಮಿಡಿಗಳನ್ನೇ ನೋಡಿ ನಾವು ಒಂದಷ್ಟು ಕಲ್ತಿದ್ದೀವಿ ನಾವು. ಈ ಸಿನಿಮಾದಲ್ಲಿ ಅವರೇ ಹೇಳೋರು, ಇಷ್ಟು ದೊಡ್ಡ ಡೈಲಾಗ್ನ ಇಷ್ಟು ಚಿಕ್ಕದು ಮಾಡ್ಕೋ, ಚೆನ್ನಾಗಿರುತ್ತೆ, ಹಿಂಗೆ ಹೇಳಿದ್ರೆ ಸಖತ್ತಾಗಿರುತ್ತೆ. ತುಂಬ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ತನಿಷ್ ಅಕ್ಕ ಅವ್ರ ಪ್ರೊಡಕ್ಷನ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅಷ್ಟು ಕಲಾವಿದರನ್ನ ಒಂದು ಕಡೆ ಗುಡ್ಡೆ ಹಾಕೋದು ತುಂಬ ಕಷ್ಟ. ಅವರ ಡೇಟು, ಅವ್ರ ಟೈಮು ಎಲ್ಲನೂ ಕೂಡಿಟ್ಟು ಒಂದು ಅದ್ಭುತವಾಗಿ ಕೋಣ ಸಿನಿಮಾನ ಮಾಡಿದ್ದಾರೆ. ಸಖತ್ತಾಗಿದೆ. ನಮಗೆಲ್ಲ ಸಿನಿಮಾ ತೆಗಿಬೇಕಾದ್ರೆ ಏನು ಅಂತ ಅನಿಸೋದು. ಬಟ್ಟು ಟೋಟಲ್ ಸಿನಿಮಾ ನಾವು ಡಬ್ಬಿಂಗಲ್ಲೇ ನೋಡೋಕ್ಕಾಗೋದು. ನಾವು ಆಲ್ಮೋಸ್ಟ್ ಅಲ್ಲಿ ಎಡಿಟಿಂಗಲ್ಲಿ ಆದಮೇಲೆ ನೋಡೋಕ್ಕಾಗೋದು. ಡಬ್ಬಿಂಗಲ್ಲೇ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ನೋಡಿದ್ವಿ. ಭಾಳ ಖುಷಿಯಾಯಿತು. ಸಕ್ಕತ್ತಾಗಿ ಬಂದಿದೆ. ಎಲ್ಲರ ಪೋಷನು ತುಂಬ ಚೆನ್ನಾಗಾಗಿದೆ.